ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 10 ಮುಗಿತು, ವಿನ್ನರ್ ಗೊತ್ತಾಯ್ತು ಕಾರ್ತಿಕ್ ಅಂತ. ಈಗ ವಿಶೇಷವಾಗಿ ಕಿಚ್ಚ ಸರ್ ಟ್ವಿಟರ್ ನಲ್ಲಿ ಆಸ್ಕ್ ಮಿ ಕಿಚ್ಚ ಅಂತ ಒಂದು ಹ್ಯಾಶ್ ಟ್ಯಾಗ್ ಮಾಡಿ ಆ ಹ್ಯಾಶ್ ಟ್ಯಾಗ್ ಅಲ್ಲಿ ಯಾರ್ಯಾರ ಬಗ್ಗೆ ಏನೇನೋ ಪ್ರತಿಕ್ರಿಯೆ ನೀಡಿದ್ದಾರೆ. ಇಲ್ಲಿ ವಿಶೇಷವಾಗಿ ಮುಖ್ಯವಾಗಿ ಬಿಗ್ ಬಾಸ್ ಸೀಸನ್ 10 ನಲ್ಲಿ ಪ್ರತಾಪ್ ಬಗ್ಗೆ, ಕಾರ್ತಿಕ್ ಬಗ್ಗೆ, ವಿನಯ್ ಬಗ್ಗೆ ಒಂದೊಂದು ರೀತಿಯಾದ ಒಂದು ಪ್ರತಿಕ್ರಿಯೆ, ಒಂದು ಉತ್ತರ, ಅವರ ಕ್ಯಾರೆಕ್ಟರ್ ಬಗ್ಗೆ, ಅವರ ವ್ಯಕ್ತಿತ್ವ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಕಿಚ್ಚ ಸರ್. ಮತ್ತೆ ಅದರಲ್ಲಿ ಏನೇನಿದೆ, ಮತ್ತೆ ಇಲ್ಲಿ ವಿಶೇಷವಾಗಿ ಬಿಗ್ ಬಾಸ್ ಸೀಸನ್ 10 ಕಂಟೆಸ್ಟೆಂಟ್ ಗಳ ಬಗ್ಗೆ ಅಲ್ಲದೆ ಇನ್ನು ಬೇರೆಯವ್ರ ಬಗ್ಗೆ ತುಂಬಾ ಮಾತಾಡಿದ್ದಾರೆ. ದರ್ಶನ್ ಅವ್ರ ಬಗ್ಗೆ, KL ರಾಹುಲ್ ಅವ್ರ ಬಗ್ಗೆ, ರೋಹಿತ್ ಶರ್ಮಾ ಅವ್ರ ಬಗ್ಗೆ, ಅದಾದ್ಮೇಲೆ ಇಲ್ಲಿ ತೆಲುಗು ಸ್ಟಾರ್ ರಾಮ್ ಚರಣ್ ಅವ್ರ ಬಗ್ಗೆ, ಯಂಗ್ ಟೈಗರ್ NTR ಬಗ್ಗೆ, ಈ ರೀತಿ ಹಲವಾರು ಬಗ್ಗೆ ಕಿಚ್ಚ ಸಾರು ಟ್ವಿಟರ್ ನಲ್ಲಿ ಒಂದು ಆಸ್ಕ್ ಮಿ ಕಿಚ್ಚ ಕ್ವಶನ್ ನಲ್ಲಿ ಆ ಹ್ಯಾಶ್ ಟ್ಯಾಗ್ ಅಲ್ಲಿ ಕೆಲವು ಉತ್ತರ ನೀಡಿದ್ದಾರೆ. ಯಾರ್ಯಾರ ಬಗ್ಗೆ ಏನೇನೆಲ್ಲ ನೀಡಿದಾರೆ ಅಂತ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಮೊದಲೇದಾಗಿ ಬಿಗ್ ಬಾಸ್ ಸೀಸನ್ 10 ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋಣ. ಖಂಡಿತವಾಗ್ಲೂ ಆಸ್ಕ್ ಮಿ ಕಿಚ್ಚ ಹ್ಯಾಶ್ ಟ್ಯಾಗ್ ಅಲ್ಲಿ ಮೊದಲೇದಾಗಿ ಪ್ರತಿಕ್ರಿಯೆ ಕೇಳಿದರೆ ಡ್ರೋನ್ ಪ್ರತಾಪ್ ಅವರ ಬಗ್ಗೆ. ಒಬ್ಬ ಅಭಿಮಾನಿ ಬಂದ್ಬಿಟ್ಟು ಕಿಚ್ಚ ಸರ್ ಕೇಳಿದರೆ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ನೀವೇನ್ ಹೇಳ್ತೀರಾ, ಆ ವ್ಯಕ್ತಿತ್ವ ಬಗ್ಗೆ, ವ್ಯಕ್ತಿ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಖಂಡಿತವಾಗ್ಲೂ ಒಂದು ಹಾರ್ಟ್ ಸಿಂಬಲ್ ಹಾಕಿ ಸ್ವೀಟ್ ಅಂತ ಬರೆದರೆ ಪ್ರತಾಪ್ ಬಗ್ಗೆ ತುಂಬಾ ಮೃದುವಾದ ಸ್ವಭಾವಿ, ಸ್ವೀಟ್ ಅಂತ ಹೇಳಿ ಒಂದು ಟ್ಯಾಗ್ ಮಾಡಿ ಟ್ವಿಟರ್ ಮಾಡಿದ್ದಾರೆ ಕಿಚ್ಚ ಸಾರು. ಅದಾದ್ಮೇಲೆ ಕಾರ್ತಿಕ್ ಬಗ್ಗೆ ಕೇಳಿದರೆ ಕಾರ್ತಿಕ್ ಯಾವ ರೀತಿ, ಕಾರ್ತಿಕ್ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ಒಂದು ಹೇಳಿಕೆ ನೀಡಿ ಅಂದ್ರೆ ಒಂದು 5 ವರ್ಡ್ಸ್ ಅಲ್ಲಿ ಏನ್ ಹೇಳ್ತೀರಾ ಅಂತ ಕೇಳಿದಾಗ ಕಿಚ್ಚ ಸರ್ ಒಂದು ಹೇಳಿದ್ದಾರೆ ವಿನ್ನರ್ 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 ಅಂತ 3 ಸಲ ಬರೆದು ಟ್ವೀಟ್ ಮಾಡಿದ್ದಾರೆ ಕಿಚ್ಚ ಸಾರು. ಅದಾದ್ಮೇಲೆ ಇದು ವಿಶೇಷವಾಗಿ ಎಲ್ಲರಿಗೂ ವಿಲನ್ ವಿನಯ್ ಅಂತ ಕರೆಯಲ್ಪಡ್ತೀವಿ. ವಿನಯ್ ಅವ್ರ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಒಬ್ಬ ಅಭಿಮಾನಿ ಕೇಳಿದ್ದಾರೆ, ವಿನಯ್ ಅವರು ಬಿಗ್ ಬಾಸ್ ಮೇಲೆ ನೋಡಿರ್ತಾರ, ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ಆಗ್ಲಿ, ಅವರ ವ್ಯಕ್ತಿತ್ವ ಆಗ್ಲಿ, ನಿಮ್ಮ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀರಾ ಅಂತ ಕೇಳಿದಾಗ ಕಿಚ್ಚ ಸರ್ ಖಂಡಿತವಾಗ್ಲೂ ಅವರು ಡಿಸರ್ವ್ ಆಗಿರ್ತಾರೆ ನನ್ನ ಫಿಲಮ್ ಅಲ್ಲಿ ಆಕ್ಟ್ ಮಾಡಕ್ಕೆ. ಖಂಡಿತವಾಗ್ಲೂ ಬಿಫೋರ್ ಕಾದ್ ನೋಡೋಣ, ಆಫ್ ಕೋರ್ಸ್ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಅಂತ ಹೇಳಿ ಕಿಚ್ಚ ಸರ್ ಹೇಳಿದ್ದಾರೆ. ಇನ್ನು ಅದಾದ್ಮೇಲೆ ರೋಹಿತ್ ಶರ್ಮಾ ಅವ್ರ ಬಗ್ಗೆ ಹೇಳಿದ್ದಾರೆ. ರೋಹಿತ್ ಶರ್ಮಾ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ ಇಸ್ ಇನ್ಸ್ಪಿರೇಷನ್ ಅಂತ ಹೇಳಿದ್ದಾರೆ. KL ರಾಹುಲ್ ಬಗ್ಗೆ ಏನಂತಂದ್ರೆ ಒಂದು ಪೇಷನ್ಸ್ ಇರುತ್ತೆ, ಒಂದು ಟ್ಯಾಲೆಂಟ್, ಒಂದು ಶಾಂತಿಯುತವಾಗಿ ಕಲಿಬೇಕಂದ್ರೆ ಅವರಿಂದ ಕಲಿಬೇಕಂತ ಹೇಳ್ತಾರೆ. ರಾಮ್ ಚರಣ್ ಬಗ್ಗೆ ಹೇಳ್ತಾರೆ ಜೆಂಟಲ್ ಮ್ಯಾನ್ ಅಂತ ಹೇಳ್ತಾರೆ. ದರ್ಶನ್ ಅವ್ರ ಬಗ್ಗೆ ಹೇಳ್ತಾರೆ, ನಾನು ಯಾವಾಗ್ಲೂ ದರ್ಶನ್ಗೂ ಒಳ್ಳೇದೇ ಕೊಡ್ತೀನಿ, ಶುಭವಾಗ್ಲಿ ಅಂತಾರೆ. ನಿಮ್ಮ ಸಮಸ್ಯೆ ಏನು ಅಂತ ಬೇಗ ಬಗೆಹರಿಸ್ಕೊಳ್ಳಿ, ಏನ್ ಮಾಡ್ತಾ ಇದ್ರ ಅಂತ ಕೇಳಿದಾಗ ಒಂದು ಫನ್ನಿ ಉತ್ತರ ಕೊಡ್ತಾರೆ, ಇಬ್ರು ಹುಡುಕ್ತಾ ಇದೀವಿ ಅದ್ರ ಬಗ್ಗೆ ಸಿಗ್ತಾ ಇಲ್ಲ ಅಂತ ಹೇಳಿ. ಈ ರೀತಿಯಾಗಿ ಆಸ್ಕ್ ಮಿ ಕಿಚ್ಚನ ಟ್ವಿಟರ್ ಟ್ಯಾಗ್ ನಲ್ಲಿ ಈ ರೀತಿಯಾದ ಮಾಹಿತಿ ನೀಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ, ವಿನಯ್ ಅವ್ರ ಬಗ್ಗೆ, ಕಾರ್ತಿಕ್ ಅವ್ರ ಬಗ್ಗೆ ಒಂದೊಂದು ರೀತಿಯಾದ ಒಂದು ಮಾಹಿತಿ ನೀಡಿದ್ದಾರೆ. ಆ ವ್ಯಕ್ತಿತ್ವ ಬಗ್ಗೆ ಒಂದು ಕಮೆಂಟ್ ಮಾಡಿದ್ದಾರೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳಕ್ಕಾಗುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ